ವರ್ಣನ ಅವಕೃಪೆಯಿಂದ ನೀರಿಗೆ ಹಾಹಾಕಾರ ಶುರುವಾಗಿದೆ. ಜಿಲ್ಲೆ ಜಿಲ್ಲೆಯಲ್ಲೂ ಜನ ಜೀವಜಲಕ್ಕಾಗಿ ಪರಿತಪಿಸುತ್ತಿದ್ದಾರೆ. ಜಾನುವಾರುಗಳಿಗೂ ನೀರು ಸಿಗದಾಗಿದೆ. ದಿಕ್ಕು ತೋಚದೆ ಅಸಹಾಯಕರಾಗಿರೋ ಜನ ಪ್ರತಿಭಟನೆಯ ಹಾದಿ ತುಳಿದಿದ್ದಾರೆ. ಹನಿ ಹನಿ ನೀರಿಗೂ ಹಾಹಾಕಾರ ಎದುರಾಗಿದೆ. ಒಂದು ಲೋಟ ನೀರಿಗೂ ಬೇಡುವ ಸ್ಥಿತಿ ಬಂದಿದೆ. ಮಹಿಳೆಯರು ರೊಚ್ಚಿಗೆದ್ದು ಬೀದಿಗೆ ಇಳಿದ್ರೆ ರೈತರು ಉಪವಾಸ ಕೂತಿದ್ದಾರೆ. ಕುಡಿಯೋ ನೀರಿನಿಂದಲೇ ಅನಾರೋಗ್ಯ, ಮಹಿಳೆಯರ ಕಿಚ್ಚು. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಮಹಿಳೆಯರು ಬೀದಿಗೆ ಇಳಿದಿದ್ರು. ಸಿದ್ಧಾರ್ಥ ನಗರದಲ್ಲಿ 10 ವರ್ಷದಿಂದ ಕುಡಿಯುವ ನೀರು ಸಿಗ್ತಾ ಇಲ್ಲ. ಈಗಂತೂ ಪರಿಸ್ಥಿತಿ ಕೈಮೀರಿದೆ. ಕಲುಷಿತ ನೀರು ಕುಡಿದು ಆರೋಗ್ಯ ಕೈಕೊಡ್ತಾ ಇದೆ ಅಂತ ಆಕ್ರೋಶ ಹೊರಹಾಕಿದ್ರು. ಡಿಸಿ ಸರ್ಕಲ್ ನಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಿದ್ರು. ಈಗ 15 ದಿನ ಆತ್ರಿ ಸರ್, ಬರಾಕತ್ತಿಲ್ರಿ ನೀರ್ ಸರ್. ಅಲ್ಲಿ ಕುಡಿಯೋ ನೀರ್ರಿ ಸರ್, ಅದೊಂದು ಶುದ್ಧ ನೀರ್ ಹಾಕ್ಯಾರಿ ಸರ್, ಅದು ಬಂದಾಗಿತ್ರಿ ಸರ್. ಅದು ಸರಿ ಬರಾಕತ್ತಿಲ್ರಿ ಸರ್. ಅದು ಕುಡಿಯೋ ನೀರಿದ್ರಿ ಸರ್. ಅದು ನೀರು ಇಲ್ಲಾರ್ದ ಸಂಬಂಧ ನಮ್ಗೆ 15 ದಿನ ಆತ್ರ ನೀರ್ ಅಂತ ನಾಕತ್ತೀರಿ ಸರ್. ಮೆಂಬರ್ ಅಂತಾರ್ರಿ, ಬಂದಲ್ಲಿ ಹಾಕಿಸ್ತೀರಿ, ಮನೆಗೊಂದು ನಳ ಕೊಡ್ರಿ ಅಂತ ಅಂದಿರಿ ಸರ್. ನಳ ಹಾಕಿಸ್ಕೊಡ್ತೀನಿ ಅನ್ನೋ ಮುಂದ್ರಿ ನೀರು ಒತ್ತಿ ಒಟ್ಟು ಹಾಕತ್ತವ್ರಿ ಸರ್. ನೀರು ಕುಡಿದು ಹೊಟ್ಟೆ ಗಂಟೆ ಹಾಕತ್ತವ್ರಿ ಸರ್. ಮಕ್ಕಳ ಆಪರೇಷನ್ ಹಾಕತ್ತವ್ರಿ ಸರ್. ಕುಡಿಯಲು ನೀರಿಲ್ಲ, ರಾಸುಗಳಿಗೆ ಮೇವಿಲ್ಲ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅನ್ನದಾತನ ಸ್ಥಿತಿ ಹೇಳತೀರದಾಗಿದೆ. ಮುಂಡಗೋಡು, ಯಲ್ಲಾಪುರ ತಾಲೂಕಿನಲ್ಲಿ ಬರ ತಾಂಡವ ಆಡ್ತಾ ಇದೆ. 1000 ಅಡಿ ಬೋರ್ವೆಲ್ ಕೊರೆದ್ರೂ ನೀರು ಸಿಗ್ತಾ ಇಲ್ಲ. ಬೆಳೆಗೆ ನೀರಿರ್ಲಿ, ದನ ಕರುಗಳಿಗೂ ಕುಡಿಯೋದಕ್ಕೆ ನೀರಿಲ್ಲ. ಇಂತಹ ಸ್ಥಿತಿಯಲ್ಲಿ ಜೀವನ ನಡೆಸೋದು ಹೇಗೆ ಅಂತ ದಿಕ್ಕೆಟ್ಟಿದ್ದಾರೆ. ಬರಿದಾಯ್ತು ತುಂಗಭದ್ರಾ, 4 ಜಿಲ್ಲೆಗಳಿಗೆ ನೀರಿಲ್ಲ. ಕೊಪ್ಪಳದ ಮುನಿರಾಬಾದ್ನಲ್ಲಿ ಇರುವ ತುಂಗಭದ್ರಾ ಜಲಾಶಯ ಕೊಪ್ಪಳ, ರಾಯಚೂರು, ವಿಜಯನಗರ, ಬಳ್ಳಾರಿ ಜಿಲ್ಲೆ ಜನರ ಜಲಾಧಾರ. 105.79 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯ ಇರುವ ಡ್ಯಾಂನಲ್ಲಿ ಇರೋದು ಕೇವಲ 5.37 ಟಿಎಂಸಿ ನೀರು ಮಾತ್ರ. ಹೀಗಾಗಿ ಜನ, ಜಲಚರ, ಪ್ರಾಣಿ, ಪಕ್ಷಿಗಳಿಗೂ ಆತಂಕ ಕಾಡ್ತಾ ಇದೆ. ಬೇಸಿಗೆಯ ಬಿಸಿಲಿನಿಂದ ಜನರು ಹೈರಾಣ ಆಗ್ತಾ ಇದ್ದಾರೆ. ಇನ್ನೊಂದು ಕಡೆ ಜನರ ದಾಹವನ್ನು ನೀಗಿಸಬೇಕಿದ್ದ ನೀರು ಇದೀಗ ದೊಡ್ಡ ಮಟ್ಟದಲ್ಲಿ ಕೊರತೆ ಆಗಿರುವಂಥದ್ದು. ಅದರಲ್ಲೂ ಕೂಡ 4 ಜಿಲ್ಲೆಯ ಜನರಿಗೆ ಜೀವ ನೆಲೆಯಾಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯ ಸಂಪೂರ್ಣವಾಗಿ ಖಾಲಿಯಾಗುವ ಹಂತಕ್ಕೆ ಬಂದಿರುವಂತದ್ದು. ಅತ್ತ ಕಲಬುರಗಿಯಲ್ಲಿ ಜೀವ ಜಲಕ್ಕಾಗಿ ಪರಿತಪಿಸ್ತಾ ಇರುವ ಜನ ಹೋರಾಟಕ್ಕೆ ಇಳಿದಿದ್ದಾರೆ. ಭೀಮಾ ನದಿ ಸಂಪೂರ್ಣ ಬತ್ತಿದ್ದು ಮಹಾರಾಷ್ಟ್ರದಿಂದ ನೀರು ಬಿಡಿ ಅಂತ ಆಗ್ರಹಿಸಿದ್ದಾರೆ. ಉಜ್ಜನಿ ಡ್ಯಾಂನಿಂದ ನೀರು ಹರಿಸುವಂತೆ ಮಹಾ ಸರ್ಕಾರಕ್ಕೆ ಖುದ್ದು ಸಿಎಂ ಪತ್ರ ಬರೆದ್ರೂ ಕ್ಯಾರೆ ಅಂತಿಲ್ಲ. ಈ ನಡುವೆ ಡೆಡ್ ಸ್ಟೋರೇಜ್ ತಲುಪಿರುವ ಭೀಮಾ ನದಿಯಲ್ಲಿ ಅಕ್ರಮ ಪಂಪ್ ಸೆಟ್ಗಳ ಹಾವಳಿ ಜನರನ್ನ ಕಂಗೆಡಿಸಿದೆ. ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, TV9.